ಎಲ್ರಿಗೂ ನಮಸ್ಕಾರ. ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು. ನೋಡಿ, ಈ ತರಹದ ಒಂದು ಕೊಂಡೋತ್ಸವ ಪೂಜೆಯನ್ನು ನಾವು ಎಂದಿಗೂ ನೋಡಲು ಸಾಧ್ಯವಿಲ್ಲ. ಯಾಕೆಂದರೆ ತಾವು ವೀಕ್ಷಣೆ ಮಾಡಿ ಎಷ್ಟು ಎತ್ತರಕ್ಕೆ ಕೊಂಡೋತ್ಸವ ಪೂಜೆಗೆ ಏನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ಸೊ ಈ ಒಂದು ಕೊಂಡ ನಡೀತಕ್ಕಂಥ ಒಂದು ಸ್ಥಳ ಬಂದು ಹಾಲ್ಕೆರೆ ಅಂದ್ಬಿಟ್ಟು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು. ಸೊ ನೋಡಿ, ಎಂತಹ ಅದ್ಭುತ ಅಡಗಿದೆ ಅಂತಕ್ಕಂಥದ್ದನ್ನ ನೀವು ವೀಕ್ಷಣೆಯನ್ನು ಪಡೆಯಬಹುದು. ಸೊ ಈ ತರಹದ ಒಂದು ದೈವ ಶಕ್ತಿ ಉಳ್ಳಂತಹ ಈ ಒಂದು ಏನು ಕೊಂಡೋತ್ಸವ ಪೂಜೆಗೆ ಲಕ್ಷಾಂತರ ಜನ ಆಗಮಿಸಿರ್ತಕ್ಕಂಥದ್ದನ್ನು ಸಹ ನಾವು ವೀಕ್ಷಣೆಯನ್ನು ಪಡೆಯಬಹುದು. ಸೊ ಸರಿಸುಮಾರು 25 ವರ್ಷಕ್ಕೆ ಒಮ್ಮೆ ನೋಡಿ ಈ ತರಹದ ಒಂದು ಕೊಂಡೋತ್ಸವ ಪೂಜೆಯನ್ನು ಮಾಡಿರ್ತಾರೆ. ನೋಡಿ, ದೈವ ಶಕ್ತಿ ಅಂದರೆ ನೋಡಿ ಇದೆಲ್ಲೂರ ತಾವು ವೀಕ್ಷಣೆ ಮಾಡಿ. ಹಾಲ್ಕೆರೆ ಅಂತಕ್ಕಂಥ ಒಂದು ಸ್ಥಳ, ಏನು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು. ನೋಡಿ, ಎಂತಹ ಅದ್ಭುತವಾದ ಒಂದು ಕೊಂಡೋತ್ಸವ ಪೂಜೆಯ ದರ್ಶನವನ್ನು ಎಲ್ಲ ಭಕ್ತಾದಿಗಳು ಪಡೆಯಬಹುದು. ಸೊ ನಾನು ಒಮ್ಮೆ ಹೋಗಬೇಕಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ, ಆದರೆ ಸಾಧ್ಯವಾಗಲ್ಲ. ಸೊ ಏನು ಈ ತರಹದ ಒಂದು ಪೂಜಾ ಕಾರ್ಯಕ್ರಮಗಳಿರ್ಬೋದು, ಈ ತರಹದ ಒಂದು ವಿಶೇಷ ಒಂದು ಏನೋ ಸ್ವಾಮಿಯವರ ಆಸ್ಥಾನಕ್ಕೆ ಭೇಟಿ ನೀಡಬೇಕಂದ್ರೆ ಯೋಗ ಬೇಕು. ಸೊ ಆ ಭಗವಂತನ ಆಶೀರ್ವಾದ ಬೇಕು. ಸೊ ವೀರಭದ್ರೇಶ್ವರ ಸ್ವಾಮಿಯವರ ಕೊಂಡೋತ್ಸವ ವಿಶೇಷ ಪೂಜೆಯ ದರ್ಶನ ಭಾಗ್ಯವನ್ನು ನಮ್ಮೆಲ್ಲ ಚಂದಾದಾರರಿಗೆ ಸಮರ್ಪಣೆ ಮಾಡ್ತಾಯಿದ್ದೀವಿ. ಸೊ ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಹಾಲ್ಕೆರೆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಕೊಂಡೋತ್ಸವ ಪೂಜೆ ಇದಾಗಿರ್ತದೆ ಬಂಧುಗಳೇ. ಸೊ ಈ ಒಂದು ಕೊಂಡೋತ್ಸವ ಕಾರ್ಯಕ್ರಮಕ್ಕೆ ಯಾರೆಲ್ಲ ಭಾಗವಹಿಸಿದರೆ ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸ್ರಪ್ಪ. ಸೊ ಭಾಳ ಚೆನ್ನಾಗಿದೆ. ಸೊ ದಯವಿಟ್ಟು ಮುಂದಿನ ಬಾರಿ ಆದರೂ ನಮಗೂ ಸ್ವಲ್ಪ ಆಹ್ವಾನ ನೀಡಿ. ನನಗೆ ತಡವಾಗಿ ಮಾಹಿತಿ ಬರ್ತದೆ. ಆದ್ದರಿಂದ ಏನೋ ನಮ್ಮ ಸ್ನೇಹಿತರು ಏನು ಈ ವಿಡಿಯೋಗಳ ಕ್ಲಿಪ್ಗಳನ್ನು ಕಳಿಸ್ಕೊಟ್ಟಿರ್ತಾರೆ, ಸರ್ ಪೋಸ್ಟ್ ಮಾಡಿ ಸರ್ ದಯವಿಟ್ಟು ಅಂತ ಹೇಳ್ತಾರೆ. ಸೊ ಅವರ ಒಂದು ಅಪೇಕ್ಷೆಯಂತೆ ಸೊ ನಾನು ಏನೋ ವೀರಭದ್ರೇಶ್ವರ ಸ್ವಾಮಿಯವರ ಕೊಂಡೋತ್ಸವ ಒಂದು ವಿಶೇಷ ಪೂಜೆಯ ಈ ಒಂದು ಪೋಸ್ಟನ್ನು ತಮಗೆ ಸಮರ್ಪಣೆ ಮಾಡಿರ್ತೀನಿ. ಸೊ ದೈವ ಶಕ್ತಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಬಹಳ ಅದ್ಧೂರಿಯಾಗಿ ಅದ್ಭುತವಾಗಿ ವೀಕ್ಷಣೆಯನ್ನು ಪಡೆಯಬಹುದು ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಒಂದು ಕೊಂಡೋತ್ಸವ ಪೂಜೆ ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿ ಅದ್ಧೂರಿಯಾಗಿ ಯಶಸ್ವಿಗೊಳಿಸಿರ್ತಾರೆ. ಸೊ ಇವತ್ತು ಬೆಳಗಿನ ಜಾವ ಅಂದರೆ ಬುಧವಾರ ಬೆಳಗಿನ ಜಾವ ನಡೆದಿರ್ತಕ್ಕಂಥ ಕೊಂಡೋತ್ಸವ ಪೂಜೆ ಇದಾಗಿರ್ತದೆ ಬಂಧುಗಳೇ. ಸೊ 25 ವರ್ಷಕ್ಕೊಮ್ಮೆ ನಡೆದಿರ್ತಕ್ಕಂಥ ಒಂದು ಪೂಜಾ ಕಾರ್ಯಕ್ರಮದ ಒಂದು ವೀಕ್ಷಣೆಯನ್ನು ಎಲ್ಲ ಭಕ್ತಾದಿಗಳು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಕಮೆಂಟ್ ಹಾಕಿ ಶೇರ್ ಮಾಡಿ.